ನೀವು KGF ಸಿನಿಮಾದ ಒಂದು ಫೇಮಸ್ ಡೈಲಾಗನ್ನು ಕೇಳಿರ್ತೀರಿ. ಯಾರೋ 10 ಜನರನ್ನು ಹೊಡೆದು ಡಾನ್ ಆದವನಲ್ಲ, ನಾನು ಹೊಡೆದಿರೋ 10 ಜನನೂ ಡಾನೆ ಅಂತ ಯಶ್ ಅವರು ಹೇಳ್ತಾರೆ. ಈ ಒಂದು ಡೈಲಾಗ್ ಸಿನಿಮಾದಲ್ಲಿ ರೀಲ್. ಆದರೆ ಈಗ ಇಸ್ರೇಲ್ ಇದನ್ನು ರಿಯಲ್ ಆಗಿ ಒಂದೊಂದೇ ಮಾಡಿ ತೋರಿಸ್ತಾ ಇದೆ. ಇಸ್ರೇಲ್ ಅನ್ನೋ ಒಂದು ಚಿಕ್ಕ ದೇಶ ಎಂತೆಂಥ ದೊಡ್ಡ ದೊಡ್ಡ ದೇಶಗಳನ್ನೇ ಹೊಡಿತಾ ಇದೆ. ಇಲ್ಲಿ ತನ್ನ ಕೈಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಂತ ಅದು ಮಾಡಿ ತೋರಿಸ್ತಾ ಇದೆ. ತನ್ನ ಮೇಲೆ ಮುಗಿಬಿದ್ದಂತಹ ಇರಾನ್ಗೆ ಪಾಠ ಕಲಿಸ್ತೀನಿ ಅಂದಿದ್ದ ಇಸ್ರೇಲ್ ಈಗ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಶಾಕನ್ನು ಕೊಟ್ಟಿದೆ. ಅದು ಏನಂದರೆ, ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿಯನ್ನೇ ಮಕಾಡೆ ಮಲಗಿಸ್ಬಿಟ್ಟಿದೆ. ಖಮೇನಿ ಈಗ ಕೋಮಾಕ್ಕೆ ಹೋಗಿದ್ದಾರೆ. ಹೀಗೆ ಮಾಡಿದ್ಯಾರು ಅನ್ನೋ ಸಾಕ್ಷಿ ಕೂಡ ಸಿಗದಂತೆ ಇಸ್ರೇಲ್ ಇಂಥ ಕೆಲಸ ಮಾಡಿಬಿಟ್ಟಿದ್ಯಾ? ಈ ಬಗ್ಗೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಇಸ್ರೇಲ್ ಆಗಿ ಹಮಾಸ್ ನಡುವೆ 1 ವರ್ಷದಿಂದ ಯುದ್ಧ ನಡೀತಾನೆ ಇದೆ. ಹಮಾಸ್ ಜೊತೆಗೆ ಲೆಬನಾನ್ನ ಹೆಜ್ಬುಲ್ಲಾ ಉಗ್ರರ ಜೊತೆಗೂ ಕೂಡ ಇಸ್ರೇಲ್ ಇಲ್ಲಿ ಹೋರಾಟ ಮಾಡ್ತಾ ಇದೆ. ಜೊತೆಗೆ ಇರಾನ್, ಪ್ಯಾಲೆಸ್ಟೈನ್, ಲೆಬನಾನ್, ಸಿರಿಯಾ, ಇರಾಕಲ್ಲೂ ಕೂಡ ಮಿಲಿಟರಿ ಆಪರೇಷನ್ ಮಾಡ್ತಾ ಇದೆ. ಹೆಜ್ಬುಲ್ಲಾ ಉಗ್ರರು ಒಂದಾದ ಮೇಲೊಂದರಂತೆ ರಾಕೆಟ್ ಹಾರಿಬಿಡ್ತಿದ್ರೆ ಇಸ್ರೇಲ್ ಅವನನ್ನು ಮಧ್ಯದಲ್ಲೇ ತುಂಡು ಮಾಡಿ ಅವರನ್ನು ತಡೀತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಹಮಾಸ್ ಅನ್ನೋದು ಹಾಗೆ ಹೆಜ್ಬುಲ್ಲಾ ಉಗ್ರರು ರಕ್ತ ಬೀಜಾಸುರರಂತೆ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾನೇ ಇದ್ದರು. ಒಂದೇ ಏಟಿಗೆ ಇಂಥ ಉಗ್ರರನ್ನು ಮುಗಿಸ್ಬೇಕು ಅಂತ ಇಸ್ರೇಲ್ನ ಗೂಢಚಾರ ಸಂಸ್ಥೆ ಒಂದು ಪ್ಲಾನ್ ಮಾಡ್ತು. ಮೊಸ್ಸಾದ್ ಏನಿದೆ ಅದೊಂದು ಪ್ಲಾನ್ ಮಾಡಿ ಸಣ್ಣ ಬಾಂಬ್ಗಳನ್ನೇ ಒಂದು ವಾಕಿ ಟಾಕಿಗಳಲ್ಲಿ ಹಾಗೆ ಪೇಜರ್ಗಳಲ್ಲಿ ಇಟ್ಟು ಅದು ಉಗ್ರರ ಕೈ ಸೇರುವಂತೆ ಮಾಡ್ತು. ಒಂದು ಟೈಮ್ ನೋಡಿಕೊಂಡು ಅವನ್ನೆಲ್ಲ ಬ್ಲಾಸ್ಟ್ ಮಾಡಿಬಿಡ್ತು. ಸಾವಿರಾರು ಉಗ್ರರು ಇಲ್ಲಿ ಸತ್ತು ಬಿದ್ದರು, ಹಲವರು ಗಾಯಗೊಂಡರು. ಇದು ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸ್ಸಾದ್ನ ಸೀಕ್ರೆಟ್ ಆಪರೇಷನ್. ಯಾವಾಗ ತನ್ನ ಪಡೆಯನ್ನು ಇಸ್ರೇಲ್ ಹೊಡೆದಾಕ್ತೋ ಆಗ ರುಚಿಗೆದ್ದಿದ್ದು ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಇಸ್ರೇಲನ್ನು ಮುಗಿಸ್ತೀನಿ ಅಂತ ಅಬ್ಬರಿಸ್ತಾ ಇದ್ರು. ಆಗ ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು ಕೂಡ ಇದೇ ನಸ್ರಲ್ಲಾರನ್ನು. ಕಳೆದ ತಿಂಗಳು ಹಸನ್ ನಸ್ರಲ್ಲಾರನ್ನು ಡ್ರೋನ್ ಸ್ಟ್ರೈಕ್ ಮಾಡಿ ಹೊಡೆದುರುಳಿಸಲಾಯಿತು. ಇಡೀ ಟಾಪ್ ಲೀಡರ್ ಹತ್ಯೆ ಆಗಿದ್ದರಿಂದ ಹೆಜ್ಬುಲ್ಲಾ ಸೈಲೆಂಟ್ ಆಗಬೇಕಾಯಿತು. ಇದಾದಮೇಲೆ ಇಸ್ರೇಲ್ ಮುಂದಿನ ಟಾರ್ಗೆಟ್ ಮಾಡಿದ್ದು ಯಾರು ಅಂದರೆ ಅವನು ಯಾಹ್ಯಾ ಸಿನ್ವಾರ್. ಹಮಾಸ್ ಉಗ್ರ ಸಂಘಟನೆ ಏನಿದೆ ಅದರ ಟಾಪ್ ಕಮಾಂಡರ್ ಈ ಯಾಹ್ಯಾ ಸಿನ್ವಾರ್. ಈತನನ್ನು ಕೂಡ ಡ್ರೋನ್ ಸ್ಟ್ರೈಕ್ ಮಾಡಿ ಇಸ್ರೇಲ್ ಹೊಡೆದಾಕ್ತು. ಒಂದು ಬಿಲ್ಡಿಂಗ್ನಲ್ಲಿ ಏನು ಯಾಹ್ಯಾ ಸಿನ್ವಾರ್ ಅಡಗಿದ್ದ ಆತನನ್ನು ಡ್ರೋನ್ ಮೂಲಕ ಅಟ್ಯಾಕ್ ಮಾಡಿ ಆತನನ್ನು ಹೊಡೆದಾಕ್ತು. ಇಷ್ಟೆಲ್ಲ ಆದಮೇಲೆ ಇರಾನ್ ಇಲ್ಲಿ ನೇರವಾಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿತು. ರಾತ್ರೋರಾತ್ರಿ ಸುಮಾರು 200 ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಹಾರಿಸ್ತು. ಆದರೆ ಇಸ್ರೇಲ್ನ ಐರನ್ ಡೋಮ್ ವ್ಯವಸ್ಥೆ ಏನಿದೆ ಅದು ಸುಮಾರು ಕ್ಷಿಪಣಿಗಳನ್ನು ಮಧ್ಯದಲ್ಲೇ ತಡೆಯಿತು. ಇರಾನ್ ಮಾಡಿದಂತಹ ದಾಳಿಯನ್ನು ಅದು ಧೈರ್ಯವಾಗಿ ಹಿಮ್ಮೆಟ್ಟಿಸ್ತು. ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಕೂಡ ಏರ್ ಸ್ಟ್ರೈಕ್ ಮಾಡಿತು. ಇರಾನ್ ದೇಶದೊಳಗೆ ತನ್ನ ವಿಮಾನಗಳನ್ನು ನುಗ್ಗಿಸ್ತು. ಆ ಇರಾನ್ನಲ್ಲಿ ಡ್ರೋನ್ ತಯಾರಿಕಾ ಘಟಕಗಳು ಹಾಗೆ ಕ್ಷಿಪಣಿ ತಯಾರಿಕಾ ಘಟಕಗಳೇನಿದ್ವು ಅದನ್ನಷ್ಟೇ ಟಾರ್ಗೆಟ್ ಮಾಡಿ ಅಲ್ಲಿ ಏರ್ ಸ್ಟ್ರೈಕ್ ಮಾಡ್ತು. ಜೊತೆಗೆ ಇತ್ತೀಚೆಗೆ ಬಂದಂಥ ಮಾಹಿತಿ ಏನಂದರೆ, ಇಸ್ರೇಲ್ ದೇಶ ಇರಾನ್ನಲ್ಲಿದ್ದಂತಹ ಅಣ್ವಸ್ತ್ರ ಸಂಶೋಧನಾ ಕೇಂದ್ರಗಳನ್ನು ಕೂಡ ಧ್ವಂಸ ಮಾಡಿಬಿಟ್ಟಿದೆ ಅನ್ನೋದು ಗೊತ್ತಾಯಿತು. ಇದರಿಂದ ಸಿಟ್ಟಾದಂತಹ ಇರಾನ್ ನೆತನ್ಯಾಹು ಮನೆ ಮೇಲೂ ಕೂಡ ಡ್ರೋನ್ ದಾಳಿ ಮಾಡಿತು. ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅವರನ್ನು ಮುಗಿಸ್ಬೇಕು ಅಂತ ಕೂಡ ಸಾಕಷ್ಟು ಸ್ಕೆಚ್ ಆಗ್ತು. ಇಸ್ರೇಲ್ ಮತ್ತು ಇರಾನ್ ನಡುವೆ ಯಾವಾಗ ಜೋರು ಕದನ ಶುರುವಾಯಿತು, ಇರಾನ್ನ ಸುಪ್ರೀಂ ಲೀಡರ್ ಆದಂತಹ ಅಯತೊಲ್ಲಾ ಅಲಿ ಖಮೇನಿ ಕೂಡ ಇಸ್ರೇಲ್ ವಿರುದ್ಧ ಅಬ್ಬರಿಸಿದರು. ಇಸ್ರೇಲನ್ನು ಮುಗಿಸೋದಾಗಿ ಶಪಥ ಮಾಡಿದರು. ಆದರೆ ಈಗ ಇದೇ ಅಲಿ ಖಮೇನಿ ಕೋಮಾಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೀಗೆ ಕೋಮಾಕ್ಕೆ ಅವರು ಹೋಗಿದ್ದಾದರೂ ಯಾಕೆ ಅಂದರೆ ಅವರಿಗೆ ವಿಷಪ್ರಾಶನ ಮಾಡಲಾಗಿದೆ ಅನ್ನೋದು ಈಗ ಗೊತ್ತಾಗಿದೆ. 85 ವರ್ಷದ ಅಲಿ ಖಮೇನಿಗೆ ಯಾರೋ ವಿಷ ಹಾಕಿ ಕೊಟ್ಬಿಟ್ಟಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅವರು ಬದುಕಿದ್ದಾರೋ ಇಲ್ವೋ ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ. ಆದರೆ ಅವರನ್ನು ICUನಲ್ಲಿಟ್ಟಿದ್ದಾರೆ ಅನ್ನೋದಷ್ಟು ಗೊತ್ತಾಗಿದೆ. ಆದರೆ ಇದರ ನಡುವೆನೇ ಅಲಿ ಖಮೇನಿಯವ್ರ ಮಗ ಮುಜ್ತಬಾ ಖಮೇನಿಯನ್ನು ಇರಾನ್ನ ಮುಂದಿನ ಮುಖ್ಯಸ್ಥ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅಲಿ ಖಮೇನಿ ಇನ್ನು ಬದುಕೋಲ್ಲೋ ಅನ್ನೋದು ಈ ಮೂಲಕ ಈಗ ಗೊತ್ತಾಗ್ತಾ ಇದೆ. ಅಲಿ ಖಮೇನಿ ಕೋಮಾಕ್ಕೆ ಹೋಗಿದ್ದಾರೆ. ಅವರ ಈ ಪರಿಸ್ಥಿತಿಗೆ ಯಾರು ಕಾರಣ ಅನ್ನೋದನ್ನು ನೋಡೋಕ್ಕೂ ಮೊದಲು ಅಲಿ ಖಮೇನಿ ಅವ್ರ ಬಗ್ಗೆನೇ ನಾವು ತಿಳ್ಕೋಬೇಕು. ಇರಾನ್ನಲ್ಲಿ ಅಲಿ ಖಮೇನಿ ಅವರನ್ನು ಅಯತೊಲ್ಲಾ ಸಯ್ಯಿದ್ ಅನ್ನೋ ಬಿರುದಿದೆ. ಅಯತೊಲ್ಲಾ ಸಯ್ಯಿದ್ ಅನ್ನೋದು ಇರಾನ್ ದೇಶದಲ್ಲಿ ಒಂದು ರ್ಯಾಂಕ್. ಇರಾನ್ ದೇಶಕ್ಕೆ ಇವರೇ ಚೀಫ್.
ಇವರ ಅಧೀನದಲ್ಲೇ ಅಧ್ಯಕ್ಷರು ಹಾಗೆ ಪ್ರಧಾನಮಂತ್ರಿಗಳು ಎಲ್ಲರೂ ಬರ್ತಾರೆ. 1989ರಿಂದ ಕೂಡ ಅಲಿ ಖಮೇನಿಯವರೇ ಇರಾನ್ ದೇಶಕ್ಕೆ ಬಾಸ್ ಆಗಿದ್ದಾರೆ. ಈ ಹಿಂದೆ ಖಮೇನಿಯವರು ಇರಾನ್ ದೇಶದ 3ನೇ ಅಧ್ಯಕ್ಷರಾಗಿದ್ದರು. ಇರಾನ್ನ ಮೊದಲ ಸುಪ್ರೀಂ ಲೀಡರ್ ಆಗಿದ್ದಂತಹ ರೋಹಲ್ಲಾ ಖಮೇನಿಗೆ ಅಲಿ ಖಮೇನಿಯವರು ಅತ್ಯಾಪ್ತರಾಗಿದ್ದರು. ರೋಹಲ್ಲಾ ಸಾವಿನ ಬಳಿಕ ಅಲಿ ಖಮೇನಿಯವರೇ ಇರಾನ್ಗೆ ಸರ್ವೋಚ್ಚ ನಾಯಕರಾದರು. ಈಗ ಅಯತೊಲ್ಲಾ ಸೈಯದಿ ಅಲಿ ಖಮೇನಿಗೆ ವಿಷಪ್ರಾಶನ ಆಗಿದೆ. ಸಾವು ಬದುಕಿನ ನಡುವೆ ಅವರು ಹೋರಾಡ್ತಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿರುವಂತಹ ಖಮೇನಿ ಆಸ್ಪತ್ರೆ ICUನಲ್ಲಿ ಇದ್ದಾರೆ. ಅವರು ಇವಾಗ ಆಕ್ಸಿಜನ್ ಸಪೋರ್ಟ್ನಲ್ಲಿ ಆಸ್ಪತ್ರೆ ಸೇರಿದ್ದಾರೆ. ಕೆಲವರು ಆಗಲೇ ವಿಷಪ್ರಾಶನದಿಂದ ಅವರು ಈಗಾಗಲೇ ಸಾವನ್ನಪ್ಪಿಬಿಟ್ಟಿದ್ದಾರೆ ಅನ್ನೋವಂಥ ಮಾತುಗಳು ಕೂಡ ಈಗ ಅಲ್ಲಿ ಶುರುವಾಗಿದೆ. ಹಾಗಿದ್ರೆ ಇಲ್ಲಿ ಅಲಿ ಖಮೇನಿಗೆ ವಿಷ ಕುಡಿಸಿದ್ಯಾರು? ಇಸ್ರೇಲ್ನ ಸರ್ವೋಚ್ಚ ನಾಯಕನಿಗೆ ವಿಷ ಕುಡಿಸುವಷ್ಟು ಹತ್ತಿರ ಹೋಗಿದ್ಯಾರು ಅನ್ನೋಂಥ ಒಂದು ಪ್ರಶ್ನೆಗಳು ಇಲ್ಲಿ ಹೇಳುತ್ತೆ. ಇಸ್ರೇಲ್ನ ಗುಪ್ತಚರ ದಳದ ಮೊಸ್ಸಾದ್ ಹೆಸರು ಇಲ್ಲಿ ಮೊದಲು ಕೇಳಿಬರುತ್ತೆ. ಮೊಸ್ಸಾದ್ ಅಂತ ಸೀಕ್ರೆಟ್ ಆಪರೇಷನ್ ಮಾಡೋ ಸಂಸ್ಥೆ ಬೇರೆ ಯಾವ ದೇಶದಲ್ಲೂ ಇಲ್ಲ. ಮೊದಲೇ ಹೇಳಿದಂತೆ ಉಗ್ರರು ಬಳಸುವಂತಹ ಪೇಜರು, ವಾಕಿಟಾಕಿ, ಮೊಬೈಲ್ನಲ್ಲೇ ಬಾಂಬ್ ಬಿಟ್ಟು ಉಗ್ರರ ಕೈ ಕೊಟ್ಟಿದ್ರು. ಅವೆಲ್ಲ ಬ್ಲಾಸ್ಟ್ ಆಗಿದ್ವು. ಸಾಕಷ್ಟು ಉಗ್ರರು ಇಲ್ಲಿ ಸಾವನ್ನಪ್ಪಿದ್ರು. ಈಗ ಇರಾನ್ಗೆ ನುಗ್ಗಿ ಅಲ್ಲಿನ ಅಣ್ವಸ್ತ್ರ ಕೇಂದ್ರಗಳನ್ನು ಕೂಡ ಧ್ವಂಸ ಮಾಡಿಸುವಂತಹ ಒಂದು ಐಡಿಯಾ ಕೂಡ ಇದೇ ಗುಪ್ತಚರ ಕೊಟ್ಟಿದ್ದು. ಈಗ ಅಲಿ ಖಮೇನಿಗೂ ಕೂಡ ಇದೇ ಮೊಸ್ಸಾದ್ನ ಸೀಕ್ರೆಟ್ ಏಜೆಂಟರು ಕೂಡ ವಿಷ ಕುಡಿಸಿದ್ದಾರೆ ಅನ್ನೋಂಥ ಒಂದು ಅನುಮಾನ ಇಲ್ಲಿ ಹುಟ್ಟಿ ಹಾಕಿದೆ. ಒಂದು ಕಡೆ ಖಮೇನಿಯವರು ಕೋಮಕ್ಕೆ ಹೋಗೋಕ್ಕೆ ಇಸ್ರೇಲ್ ಕಾರಣ ಅಂತಿದ್ರೆ, ಇನ್ನೊಂದು ಕಡೆ ಅಮೇರಿಕಾ ಕೂಡ ಕಾರಣ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಯಾಕಂದರೆ ಅಮೇರಿಕಕ್ಕೆ ಈಗ ಬಾಸ್ ಆಗಿರೋದು ಡೊನಾಲ್ಡ್ ಟ್ರಂಪ್. ಜನವರಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಅಮೇರಿಕ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸ್ತಾರೆ. ಆದರೆ ಇದೇ ಟ್ರಂಪ್ರನ್ನು ಮುಗಿಸಬೇಕು ಅಂತ ಅಲಿ ಖಮೇನಿ ಹಿಂದೆ ಶಪಥ ಮಾಡಿದರು. ಯಾಕಂದರೆ ಅಲಿ ಖಮೇನಿಯ ಬಲಗೈ ಬಂಟನನ್ನು ಇದೇ ಟ್ರಂಪ್ ಹತ್ಯೆ ಮಾಡಿಸಿದರು. 2020ರಲ್ಲಿ ಅಲಿ ಖಮೇನಿಯ ಬಲಗೈ ಬಂಟ ಕಾಸಿಂ ಸುಲೈಮಾನಿಯ ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆ ಮಾಡಿಸಿದ್ದೀನಿ ಯಾರು ಅಲ್ಲ, ಡೊನಾಲ್ಡ್ ಟ್ರಂಪ್. ಯಾಕೆಂದರೆ ಅಮೇರಿಕ 2020ರಲ್ಲಿ ಇರಾಕ್ನಲ್ಲಿ ಮಿಲಿಟರಿ ಕಾರ್ಯಾಚರಣೆ ಮಾಡ್ತಾಯಿತ್ತು. ಇರಾಕ್ಗೆ ಇರಾನ್ ಕೂಡ ಸಪೋರ್ಟ್ ಮಾಡ್ತಾಯಿತ್ತು. ಆ ಟೈಮಲ್ಲಿ ಇರಾನ್ನ ಸೇನೆಯ ಜನರಲ್ ಆಗಿರುವಂತಹ ಕಾಸಿಂ ಸುಲೈಮಾನಿ ಇರಾಕ್ನ ಬಾಗ್ದಾದ್ನಲ್ಲಿರ್ತಾರೆ. ಆಗ ಟ್ರಂಪ್ ಅವರ ಆದೇಶದ ಮೇರೆಗೆ ಅಲ್ಲಿ ಒಂದು ಡ್ರೋನ್ ಸ್ಟ್ರೈಕ್ ಮಾಡಲಾಯಿತು. ಆ ಟೈಮಲ್ಲಿ ಕಾಸಿಂ ಸುಲೈಮಾನಿ ಕೂಡ ಸಾವನ್ನಪ್ತಾರೆ. ಇದು ಈಗ ಇರಾನ್ನ ಸುಪ್ರೀಂ ಆಗಿರುವಂತಹ ಅಲಿ ಖಮೇನಿಗೆ ಸಿಟ್ಟು ಬರೆಸುತ್ತೆ. ಟ್ರಂಪ್ರನ್ನು ಹತ್ಯೆ ಮಾಡ್ತೀವಿ ಅಂತ ಹೇಳಿದರು. ಯಾವ ಟ್ರಂಪ್ರನ್ನು ಹತ್ಯೆ ಮಾಡ್ತೀವಿ ಅಂತ ಅಲಿ ಖಮೇನಿ ಹೇಳಿದರು, ಅದೇ ಟ್ರಂಪ್ ಈಗ ಅಮೇರಿಕದ ಅಧ್ಯಕ್ಷ. ಇದು ಗೊತ್ತಾಗ್ತಿದ್ದಂತೆ ಇತ್ತೀಚೆಗೆ ಇರಾನ್ ಕೂಡ ನಾವು ಟ್ರಂಪ್ ಹತ್ಯೆ ಮಾಡೋಕ್ಕೆ ಯತ್ನಿಸಿರಲಿಲ್ಲ ಅಂತ ಈಗಾಗಲೇ ಹೇಳಿದರು. ಅದಾದ ಕೆಲವೇ ಹೊತ್ತಲ್ಲೇ ಖಮೇನಿಗೆ ವಿಷಪ್ರಾಶನ ಮಾಡಲಾಗಿದೆ. ಅವರೀಗ ಕೋಮಾಗಿ ಹೋಗಿದ್ದಾರೆ. ಹೀಗಾಗಿ ಇಲ್ಲಿ ಅಮೇರಿಕವೇ ನೇರವಾಗಿ ಅಲಿ ಖಮೇನಿ ಹತ್ಯೆ ಪ್ಲಾನ್ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಅಮೇರಿಕ ಮಾಡಿಲ್ಲ ಅಂತಂದರೆ ಇಸ್ರೇಲ್ ಅವರಾಗಾದರೂ ಸಪೋರ್ಟ್ ಮಾಡಿ ಈ ಒಂದು ಸೀಕ್ರೆಟ್ ಆಪರೇಷನ್ ಮಾಡಿಸಿರ್ಬೋದು ಅಂತ ಹೇಳಲಾಗ್ತದೆ. ಇಲ್ಲಿ ಇಸ್ರೇಲ್ ಈ ಹತ್ಯೆ ಮಾಡಿದೆಯಾ ಇಲ್ವೋ ಗೊತ್ತಿಲ್ಲ. ಆದರೆ ಯುದ್ಧ ಶುರು ಆದಮೇಲೆ ಹಮಾಸ್, ಹೆಜ್ಬೊಲ್ಲಾ ಉಗ್ರ ಸಂಘಟನೆಯಿಂದ ಟಾಪ್ ಕಮಾಂಡರ್ಗಳನ್ನೇ ಇಲ್ಲಿ ಇಸ್ರೇಲ್ ಹೊಡೆದಾಕ್ತು. ಈಗ ಇರಾನ್ ದೇಶದ ಸುಪ್ರೀಂ ಲೀಡರ್ ಜೀವ ಹೋಗೋ ಹಂತಕ್ಕೆ ಬಂದಿದೆ. ಅಲಿ ಖಮೇನಿ ICU ಸೇರಿರೋ ಹೊತ್ತಲ್ಲೇ ಈಗ ಇರಾನ್ ತನ್ನ ಸುಪ್ರೀಂ ಲೀಡರನ್ನು ಆಯ್ಕೆ ಮಾಡಿದೆ. ಅಲಿ ಖಮೇನಿಯ ಮಗ ಮೊಸ್ತಫಾ ಖಮೇನಿಯನ್ನು ಇರಾನ್ ಮುಂದಿನ ಮುಖ್ಯಸ್ಥ ಅಂತ ಘೋಷಣೆ ಮಾಡಿದೆ. ಒಂದು ವೇಳೆ ಅಯತೊಲ್ಲಾ ಅಲಿ ಖಮೇನಿ ಜೀವ ಹೋಗಿದ್ದೇ ಆದರೆ ಇರಾನ್ ಇಲ್ಲಿ ಪ್ರತೀಕಾರ ತೀರಿಸ್ಕೊಳ್ಳುತ್ತಾ? ಇಸ್ರೇಲ್ ಹಾಗೂ ಅಮೆರಿಕದ ಕೈವಾಡದಿಂದಲೇ ವಿಷಪ್ರಾಶನ ಆಗಿರಬಹುದು ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಇಸ್ರೇಲ್ ಹಾಗೆ ಅಮೆರಿಕ ವಿರುದ್ಧ ಇರಾನ್ ಯುದ್ಧ ಘೋಷಣೆ ಮಾಡುತ್ತಾ ಅನ್ನೋಂಥ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿ ಹತ್ಯೆ ಯತ್ನದ ಬಗ್ಗೆ ಅವರಿಗೆ ವಿಷಪ್ರಾಶನ ಮಾಡಿರುವಂತಹ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ TV.